ಹಾಯ್ ಎವ್ರಿವನ್. ಈ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ ಸೀರೀಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಅರೇಸ್, ಲಿಂಕ್ ಲಿಸ್ಟ್, ಕ್ಯೂಸ್, ಸ್ಟಾಕ್ಸ್ ಎಲ್ಲದನ್ನು ಕವರ್ ಮಾಡೋಣ. ಕಂಪ್ಲೀಟ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ವೈ ವಿ ಹ್ಯಾವ್ ಪ್ರಿಫರ್ಡ್ ಸಿ ಇಸ್ ಸಿ ಬೇರೆ ಲ್ಯಾಂಗ್ವೇಜಸ್ ಲೈಕ್ ಜಾವಾ, ಪೈಥಾನ್ ಇದನ್ನೆಲ್ಲ ತಗೊಂಡ್ರೆ ವಿ ಹ್ಯಾವ್ ಮೋರ್ ಬಿಲ್ಟ್ ಇನ್ ಫಂಕ್ಷನ್ಸ್, ಬಿಲ್ಟ್ ಇನ್ ಲೈಬ್ರರೀಸ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಆಫ್ ಸಿ ಇಟ್ ಇಸ್ ವೆರಿ ಲಿಮಿಟೆಡ್. ಬಿಲ್ಟ್ ಇನ್ ಫಂಕ್ಷನ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಸೊ ವಿ ವಿಲ್ ಗೆಟ್ ಇನ್ ಟು ನೋ ಅಬೌಟ್ ದ ಮೆಮೊರಿ. ನೀಟಾಗಿ ಮೆಮೊರಿಯಲ್ಲಿ ಯಾವ ರೀತಿ ಅಲೋಕೇಟ್ ಆಗುತ್ತೆ ಅದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಇಂಟರ್ನಲ್ ವರ್ಕಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ಬೇರೆ ಇದ್ರಲ್ಲೆಲ್ಲ ಲೈಕ್ ವಿ ವಿಲ್ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ಪೈಥಾನ್ ಅಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇರುತ್ತೆ. ಆರ್ ಲೈಕ್ ಇಫ್ ಯು ವಾಂಟ್ ಟು ಇಂಪ್ಲಿಮೆಂಟ್ ಸ್ಟ್ಯಾಕ್ಸ್, ಇನ್ಸ್ಟೆಡ್ ಆಫ್ ಸ್ಟ್ಯಾಕ್ಸ್ ವಿ ಕ್ಯಾನ್ ಗೋ ವಿತ್ ಟಪಲ್ಸ್. ಈ ತರ ಡೇಟಾ ಸ್ಟ್ರಕ್ಚರ್ಸ್ ಇದೆ, ಐ ಮೀನ್ ಡೇಟಾ ಟೈಪ್ಸ್ ಇದೆ. ಸೊ ಹಿಯರ್ ಇನ್ ಕೇಸ್ ಆಫ್ ಸಿ ವಿ ಡೋಂಟ್ ಹ್ಯಾವ್ ದಟ್ ಆಪ್ಷನ್. ಸೊ ಅದಕ್ಕೆ ಏನ್ ಮಾಡ್ತೀವಿ, ವಿ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ದೀಸ್ ಫ್ರಮ್ ದ ಸ್ಕ್ರಾಚ್. ನಾಟ್ ಜಸ್ಟ್ ಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ. ವಿ ನೀಡ್ ಟು ಗೋ ವಿತ್ ದ ಸ್ಕ್ರಾಚ್. ಸ್ಟ್ಯಾಕ್ಸ್ ನ ಯಾವ ರೀತಿ ತಗೊಳ್ಳೋದು, ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು, ಇದನ್ನೆಲ್ಲ ಕವರ್ ಮಾಡ್ತೀವಿ. ಸೊ ದಟ್ಸ್ ವೈ ಟು ಗೆಟ್ ದ ನಾಲೆಡ್ಜ್ ಫ್ರಮ್ ದ ಬೇಸಿಕ್, ಲೈಕ್ ಹೌ ವಿ ಆರ್ ಅಲೋಕೇಟಿಂಗ್ ದ ಮೆಮೊರಿ ಅಂಡ್ ಮೋರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಅಬೌಟ್ ದ ಡೇಟಾ ಸ್ಟ್ರಕ್ಚರ್ಸ್ ಇನ್ ಕೇಸ್ ಆಫ್ ಸಿ, ಇಫ್ ಯು ಆರ್ ಸ್ಟಡಿಂಗ್ ಇಟ್ ವಿತ್ ಸಿ. ಸೊ ಅದಕ್ಕೇನೆ we have preferred data structures in C. If possible, in future, we'll go with data structures in Java also. So now let's get into the topic. First thing is data. So data is nothing but what it is, a raw fact or figures, whatever we have stored, correct alva? So ee data na naವೇನ್ ಮಾಡ್ತೀವಿ, we will try to organize it so that we can easily access it. ಈಗ if we compare, if we have single file ಅಲ್ಲಿ ಒಂದು 10 ಶೀಟ್ಸ್ ಇದೆ ಅಂದ್ರೆ ಇಟ್ ವಿಲ್ ಬಿ ಈಸಿ ಟು ಫೆಚ್ ಅ ಥಿಂಗ್. ಬಟ್ ಅದೇ ಇಫ್ ಇಟ್ ಈಸ್ ಲೈಕ್ ಹಂಡ್ರೆಡ್ಸ್ ಆಫ್ ಫೈಲ್ಸ್, ಆ ಹಂಡ್ರೆಡ್ಸ್ ಆಫ್ ಫೈಲ್ಸ್ ಇಂದ ನಮ್ಗೆ ಒಂದು ಸಿಂಗಲ್ ಪೇಪರ್ ಬೇಕಿದೆ ಅಂದ್ರೆ ದಟ್ ವಿಲ್ ಬಿ ಡಿಫಿಕಲ್ಟ್ ಟು ಆಕ್ಸೆಸ್. ಸೊ ಅದಕ್ಕೆ ಏನ್ ಮಾಡ್ತೀವಿ, ವಿ ವಿಲ್ ಟ್ರೈ ಟು ಆರ್ಗನೈಸ್ ದ ಫೈಲ್ಸ್. ಸೊ ಅದೇ ತರ ಇನ್ ಕೇಸ್ ಆಫ್ ಪ್ರೋಗ್ರಾಮಿಂಗ್ ಆರ್ ಇನ್ ಕೇಸ್ ಆಫ್ ಇಫ್ ವಿ ಟೇಕ್ ಇಟ್ ಆಸ್ ಅ ಮೆಮೊರಿ, ಆ ಮೆಮೊರಿಯಲ್ಲಿ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಸ್ಟೋರ್ ಆಗಿರುತ್ತೆ. ವಿ ನೀಡ್ ಟು ಆರ್ಗನೈಸ್ ದಟ್ ಪ್ರಾಪರ್ಲಿ. ಆವಾಗ ಮಾತ್ರ ನಾವು ಕರೆಕ್ಟ್ ಆಗಿ ಆಕ್ಸೆಸ್ ಮಾಡೋದು. ಸೊ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್ ವಿ ಆರ್ ಯೂಸಿಂಗ್ ಡೇಟಾ ಸ್ಟ್ರಕ್ಚರ್. ವೈ? ಇಟ್ ಈಸ್ ಅ ಮೆಥಡ್ ಆಫ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ದ ಡೇಟಾ. ನಾಟ್ ಓನ್ಲಿ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್, ಲೈಕ್ ಆ ಡೇಟಾ ಮೇಲೆ ನಾವೇನೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತೀವಿ, ಲೈಕ್ ಟ್ರಾವರ್ಸಿಂಗ್, ಇನ್ಸರ್ಟಿಂಗ್ ಅ ನ್ಯೂ ಎಲಿಮೆಂಟ್, ಡಿಲೀಷನ್ ಆಫ್ ದ ಎಲಿಮೆಂಟ್, ಅಪ್ಡೇಷನ್. ಸೊ ಇದನ್ನೆಲ್ಲ ಏನೇನೆಲ್ಲ ಡೇಟಾ ಮ್ಯಾನಿಪುಲೇಷನ್ ಮಾಡ್ತೀವಿ, ಸೊ ಎವ್ರಿಥಿಂಗ್ ಕಮ್ಸ್ ಅಂಡರ್ ಡೇಟಾ ಸ್ಟ್ರಕ್ಚರ್. It should be in a efficient way. Efficient way ಅಂದ್ರೆ like consuming less memory and less time to fetch the data. ಇಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ that is the space complexity and time complexity. These two should be less. ಸೊ ಯಾವ ಡೇಟಾ ಸ್ಟ್ರಕ್ಚರ್ ನಮ್ ಪರ್ಟಿಕ್ಯುಲರ್ ಡೇಟಾಗೆ ವಿಚ್ ವಿಲ್ ಪ್ರೊವೈಡ್ less space complexity and less time complexity, we will go with that particular data structure. That's it. So the next thing is, why do we need data structure? First one is efficient ಆಗಿ ಡೇಟಾ ಸ್ಟೋರ್ ಆಗ್ಬೇಕು. ನೆಕ್ಸ್ಟ್, ಈಗ ನಾವ್ ಇನ್ ಕೇಸ್ ಏನಾದ್ರೂ ಸರ್ಚ್ ಮಾಡ್ತಿದೀವಿ ವಿತ್ ಇನ್ ದ ಡೇಟಾ ಅಂದ್ರೆ ದಟ್ ಶುಡ್ ಬಿ ಫಾಸ್ಟರ್. ಅದೇ ತರ ಇಫ್ ವಿ ವಾಂಟ್ ಟು ಇನ್ಸರ್ಟ್ ಅ ಡೇಟಾ, ದಟ್ ಶುಡ್ ಆಲ್ಸೋ ಬಿ ಫಾಸ್ಟರ್. ಡೇಟಾ ಎಫಿಷಿಯಂಟ್ ಆಗಿ ಸ್ಟೋರ್ ಆಗಿದೆ ಅಂದ್ರೆ, ಇನ್ ಕೇಸ್ ಟೇಕ್ ದ ನೇಮ್ಸ್ ಆಫ್ ಸ್ಟೂಡೆಂಟ್ಸ್ ಅಥವಾ ಫೈಲ್ಸ್ ಆಫ್ ಸ್ಟೂಡೆಂಟ್ಸ್ ಇದೆ ಅಂದ್ರೆ, ಇಫ್ ವಿ ಸ್ಟೋರ್ ಇಟ್ ಇನ್ ಆಲ್ಫಾಬೆಟಿಕಲ್ ವೇ, ಹೊಸದಾಗಿ ಯಾವ್ದಾದ್ರು ಬೇರೆ ಸ್ಟೂಡೆಂಟ್ ಫೈಲ್ ನ ಹಾಕ್ತಿದೀವಿ, ಇನ್ಸರ್ಟ್ ಮಾಡ್ತಿದೀವಿ ಅಂದ್ರೆ ದಟ್ ವಿಲ್ ಬಿ ಈಸಿಯರ್ if we have stored it in efficient. ಅದೇ ತರ if we want to delete the data, that will also be faster. And most important one is better memory utilization. The main thing ಅದೇನೆ ನಮಗೆ ಬೇಕಿರೋದು, because the memory space will be limited. ಆ limited memory space ಏನಿದೆ ಅದನ್ನ ನಾವು ಬೆಸ್ಟ್ ವೇ ಅಲ್ಲಿ ಯುಟಿಲೈಸ್ ಮಾಡಬೇಕು. ಸೊ ಫಾರ್ ದಟ್ ಪರ್ಪಸ್ ವಿ ವಿಲ್ ಯೂಸ್ ಡೇಟಾ ಸ್ಟ್ರಕ್ಚರ್. ಅಂಡ್ ದೆನ್ ದ ಈಸಿ ಡೇಟಾ ಮ್ಯಾನೇಜ್ಮೆಂಟ್. ಸೊ ಈಸಿ ಡೇಟಾ ಮ್ಯಾನೇಜ್ಮೆಂಟ್ ಇನ್ ದ ಕೇಸ್ ಇದಿಷ್ಟು ಆಪರೇಷನ್ ಈಸಿಯಾಗಿ ಆಗ್ಬೇಕು ನಮ್ಗೆ. Next thing is classification of data structure. So data structure now we have classified as primitive data structure and non-primitive data structure. Primitive data structures ali we have int, char, float, double pointer. And coming to non-primitive, we have again two types, linear and non-linear. And in case of linear data structures, we will be using arrays, linked list, stacks, and queues. Other non-linear data structure ali we have trees and graphs. ಸೊ ಈಗ ಇದಿಷ್ಟು 4 ಏನಿದೆ, ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್, ಲೀನಿಯರ್, ನಾನ್ ಲೀನಿಯರ್, ಲೆಟ್ಸ್ ಡಿಫೈನ್ ದೆಮ್.
Primitive data structure ಅಂದ್ರೆ these are the fundamental data types. Fundamental data types ಅಂದ್ರೆ like these are already present in the programming language. Like int, float ಇದೆಲ್ಲ ಏನಿದೆ ಆಲ್ರೆಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ವಿ ವಿಲ್ ಜಸ್ಟ್ ಆಕ್ಸೆಸ್ ದೆಮ್ ಲೈಕ್ ಕೀವರ್ಡ್ಸ್ ತರ ರಿಸರ್ವ್ ಆಗಿರುತ್ತೆ ಅದನ್ನ ನಾವು ಯೂಸ್ ಮಾಡ್ತೀವಿ ಅಂಡ್ ವಿ ವಿಲ್ ಡಿಕ್ಲೇರ್ ಅ ವೇರಿಯೇಬಲ್. ಸೊ ಇದನ್ನ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತೀವಿ. ಬಟ್ ಇನ್ ಕೇಸ್ ಆಫ್ ನಾನ್ ಪ್ರಿಮಿಟಿವ್ ವಿ ವಿಲ್ ಕನ್ಸ್ಟ್ರಕ್ಟ್ ದೆಮ್ ಯೂಸಿಂಗ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಫಾರ್ ಎಕ್ಸಾಂಪಲ್ ಅರೆ. ಸೊ ಅರೆ ಡಿಕ್ಲೇರ್ ಮಾಡ್ತಿದೀವಿ ಅಂದ್ರೆ ವಿಲ್ ಸೇ ಲೈಕ್ ಇಂಟ್ 5 ಈ ರೀತಿ ಡಿಕ್ಲೇರ್ ಮಾಡ್ತೀವಿ. ಸಿ ಹಿಯರ್ ವಿ ಆರ್ ಯೂಸಿಂಗ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸಿಮಿಲರ್ಲಿ ಇಫ್ ವಿ ಗೋ ವಿತ್ ಸ್ಟ್ಯಾಕ್ಸ್ ಅಲ್ಲೂ ಕೂಡ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡ್ತೀವಿ. ಕ್ಯೂಸ್ ಇಂಪ್ಲಿಮೆಂಟ್ ಮಾಡ್ತಿದೀವಿ ಅಂದ್ರೂ ಕೂಡ we will build them using primitive data structures itself. So that's why non-primitive data structures are built using the primitive data structures ಅಂತ ಹೇಳ್ತಿರೋದು. And here in case of non-primitive data structure we can store multiple values. Take the example of array itself. ಈಗ a equals a 5 ಅಂತ array ಡಿಕ್ಲೇರ್ ಮಾಡಿದ್ದೀವಿ ಅಂದ್ರೆ here we can store 5 integer values. 5 or less than 5. This is also correct. Or 5 values ಸ್ಟೋರ್ ಮಾಡ್ತಿದೀವಿ ಅಂದ್ರೆ ದಟ್ಸ್ ಆಲ್ಸೋ ಕರೆಕ್ಟ್. ಬಟ್ ನಾಟ್ ಮೋರ್ ದನ್ 5. ಮೋರ್ ದನ್ 5 ಸ್ಟೋರ್ ಮಾಡ್ತಿದೀವಿ ಅಂದ್ರೆ ಇಟ್ ವಿಲ್ ಗಿವ್ ಅನ್ ಎರರ್. ಸೊ ಈ ರೀತಿ ಮಲ್ಟಿಪಲ್ ವ್ಯಾಲ್ಯೂಸ್ ನ ವಿ ಕ್ಯಾನ್ ಸ್ಟೋರ್ ವಿತ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಬಟ್ ಪ್ರಿಮಿಟಿವ್ ಅಲ್ಲಿ ಸಿ ಇಫ್ ಐ ಡಿಕ್ಲೇರ್ ಇಟ್ ಆಸ್ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿ ಐ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್. ದಿಸ್ ವಿಲ್ ಬಿ ರಾಂಗ್. ನಾನು ಇಂಟ್ ಎ ಅಂತ ಡಿಕ್ಲೇರ್ ಮಾಡ್ತಿದೀವಿ ಅಂದ್ರೆ ವಿ ಕ್ಯಾನ್ ಓನ್ಲಿ ಸ್ಟೋರ್ ಅ ಸಿಂಗಲ್ ವ್ಯಾಲ್ಯೂ ಐದರ್ 5, 1 ಏನಾದ್ರೂ ವ್ಯಾಲ್ಯೂ ಬಟ್ ಸಿಂಗಲ್ ವ್ಯಾಲ್ಯೂ. So primitive data structures, they can store only single values, but non-primitive data structures can have multiple values. So now let's get into the types of non-primitive data structure. Adರಲ್ಲಿ we have linear data structure and non-linear data structure. Linear ಅಂದ್ರೆ the elements are arranged sequentially. Sequential in the sense like this. ಈ ರೀತಿ arrays ನ sequence ಆಗಿ ಸ್ಟೋರ್ ಮಾಡ್ತೀವಿ. And similarly stacks can be represented like this. Vertical ಆಗಿ, sequential ಆಗಿರುತ್ತೆ. And each element will have a unique predecessor and a successor. See, if we take this particular index aliro element anta tagondre, so this 0th index is a predecessor and the next second index will be the successor. Correct. So ee riti predecessor and successor irutte, but except for the first and the last one. See, first one and last one does not have those two elements. Just remember, linear data structure means the elements are arranged sequentially. Examples ಬಂದು arrays, stacks, you can take queues also, as well as linked lists. But non-linear data structures ಅಂದ್ರೆ they are not arranged sequentially. Sequential ಆಗಿ arrange ಆಗಿಲ್ಲ ಅಂದ್ರೆ they are arranged like, see, if this is, take an example of tree. Tree ಅಂದ್ರೆ it will be in the form of hierarchy. Hierarchical manner ಅಲ್ಲಿ ಇರುತ್ತೆ. Or network like structure like this. ಈ ರೀತಿ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ಸ್ ಬಿಲ್ಡ್ ಆಗಿರುತ್ತೆ ಅಂಡ್ ದ ಎಲಿಮೆಂಟ್ಸ್ ವಿಲ್ ಬಿ ಕನೆಕ್ಟೆಡ್ ವಿತ್ ಈಚ್ ಅದರ್. ಸಿ ಎ ಇಸ್ ಕನೆಕ್ಟೆಡ್ ವಿತ್ ಬೋತ್ ಸಿ ಅಂಡ್ ಬಿ. ಅದೇ ತರ ದಿಸ್ ಪರ್ಟಿಕ್ಯುಲರ್ ಫಸ್ಟ್ ನೋಡ್ ಏನಿದೆ ದಿಸ್ ಇಸ್ ಕನೆಕ್ಟೆಡ್ ವಿತ್ ದಿಸ್ ನೋಡ್ ಆಸ್ ವೆಲ್ ಆಸ್ ದಿಸ್ ನೋಡ್. ಸೊ ಈ ರೀತಿ ಮಲ್ಟಿಪಲ್ ಎಲಿಮೆಂಟ್ಸ್ ಕನೆಕ್ಟ್ ಆಗಿರುತ್ತೆ. ದ ನೆಕ್ಸ್ಟ್ ಥಿಂಗ್ ಇಸ್ ಬಿಗ್ ಓ ನೋಟೇಷನ್ಸ್. ಇಟ್ ಇಸ್ ಬಿಗ್ ಓ ನೋಟೇಷನ್ we will be using while discussing the data structures. ಏನಕ್ಕೆ ಅಂದ್ರೆ whenever we are saying about space complexity ಅಥವಾ time complexity define ಮಾಡ್ತಿದೀವಿ ನಾವು one particular data structureದು ಅಥವಾ one particular algorithm ಅಂತ ತಗೊಂಡ್ರೆ that time we will use the big O notation. So for that particular purpose we will be using the big O. So this what it does, ಇದೇನ್ ಮಾಡುತ್ತೆ, it will tell how fast or slow an algorithm grows when the amount of data increases. See, some particular algorithms ಯಾವ ರೀತಿ ಇರುತ್ತೆ ಅಂದ್ರೆ ಲೈಕ್ ಕನ್ಸಿಡರ್ ಸಾರ್ಟಿಂಗ್ ತರ ಆಲ್ಗೋರಿಥಮ್ಸ್ ತಗೊಂಡ್ರೆ some will have big O of n time complexity, some will have big O of log n time complexity. See, ಈ ತರ big O of n ಇದೆ ಅಂದ್ರೆ ಲೈಕ್ it is consuming more time compared to log n. Correct ಅಲ್ವಾ? ಸೊ ಈ ರೀತಿ we will compare the algorithms or we will compare the data structures. ಯಾವ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ಸ್ ಮೋರ್ ಟೈಮ್ ತಗೊಳ್ತಿದೆ ಆರ್ ವಿಚ್ ಎವರ್ ಇಸ್ ಟೇಕಿಂಗ್ ಲೆಸ್ ಟೈಮ್. ಸೊ ಈ ವಿಚ್ ಇಸ್ ಟೇಕಿಂಗ್ ಲೆಸ್ ಟೈಮ್ ನಾವು ಅದನ್ನ ಪ್ರಿಫರ್ ಮಾಡ್ತೀವಿ ಬಿಕಾಸ್ ಎಕ್ಸಿಕ್ಯೂಷನ್ ಫಾಸ್ಟ್ ಆಗಬೇಕು. ಕರೆಕ್ಟ್. ಸೊ ಇಟ್ ಮೆಜರ್ಸ್ ಹೌ ಅನ್ ಆಲ್ಗೋರಿಥಮ್ ಗ್ರೋಸ್ ಆಸ್ ದ ಇನ್ಪುಟ್ ಸೈಜ್ ಇನ್ಕ್ರೀಸಸ್ ಫಾರ್ ಲೆಸ್ ನಂಬರ್ ಆಫ್ ಇನ್ಪುಟ್ಸ್. ಈಗ ಒಂದೇ ಇನ್ಪುಟ್ಗೆ ಆರ್ ಕನ್ಸಿಡರ್ ಅರೇ ಆಫ್ 5 ಇದೆ. ಸೊ ಇದಕ್ಕೆ ಎಲ್ಲಾದ್ರಲ್ಲೂ ಟೈಮ್ ಕಾಂಪ್ಲೆಕ್ಸಿಟಿ ಕಮ್ಮಿನೇ ಕೊಡುತ್ತೆ. ಬಟ್ ಫಾರ್ ಅನ್ ಅರೇ ಹ್ಯಾವಿಂಗ್ 1000 members, ಈ ಪರ್ಟಿಕ್ಯುಲರ್ ಥಿಂಗ್ ದಿಸ್ ವಿಲ್ ಮ್ಯಾಟರ್.
which will consume less time to access or to perform operation on array having 1000 elements. ಅದು ಮ್ಯಾಟರ್ ಆಗುತ್ತೆ. If that algorithm is performing the operation very fast for this array of 1000 elements, then that is a better algorithm or that is a better data structure. Correct. And we will focus on the worst case growth rate. ಅಂದ್ರೆ worst case ಅಂದ್ರೆ maximum time ತಗೊಳ್ಳೋ ಅಂತದನ್ನ. For example, the maximum time if it is taking like big O of n square ತಗೊಳ್ತಿದೆ ಅಂದ್ರೆ, or if it is taking big O of n to the power of 100. So ಈ ರೀತಿ ಎಲ್ಲ worst cases ಇರುತ್ತೆ. So we will check the worst case rate, and then we take the one which has lower big O. ಯಾವುದಕ್ಕೆ ಕಮ್ಮಿ ಬಿಗ್ O ಇರುತ್ತೆ. ಫಾರ್ ಎಕ್ಸಾಂಪಲ್ big O of n is large compared to big O of log n. So we will choose the algorithm or the data structure with big O of log n time complexity. So we will go with the one which has lower value. That means the scalability is good for larger data sets ಅಂತ ಅರ್ಥ. So that's it. We will discuss big O in detail when we are dealing with algorithms. Algorithms ಹೋದಾಗ in other than big O ಇನ್ನೂ ಎರಡು notations ಇದೆ. So we will discuss in detail there. But ನಾವಿಲ್ಲಿ in the series whenever we are going with big O ಅಂತ ಯೂಸ್ ಮಾಡ್ತಿದೀವಿ ಅಂದ್ರೆ, remember it is a notation just for time complexity and space complexity. So time complexity ಅಂದ್ರೆ ಏನು? It is the measure of amount of time an algorithm takes to execute as the size of the input increase. ಎಷ್ಟು ಅಮೌಂಟ್ ಆಫ್ ಟೈಮ್ ತಗೊಳ್ತಿದೆ ಅಂತ ಚೆಕ್ ಮಾಡ್ತೀವಿ. ಲೈಕ್ ಫಾರ್ 10 ಲೈನ್ಸ್ ಆಫ್ ಕೋಡ್ ಆರ್ ಇಫ್ ಇಟ್ ಈಸ್ ಫಾರ್ 10 ಡೇಟಾ ಎಲಿಮೆಂಟ್ಸ್, ಆ ಪರ್ಟಿಕ್ಯುಲರ್ ಡೇಟಾ ಎಲಿಮೆಂಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತಿದೆ, ಅಂಡ್ ಫಾರ್ 100 ಎಲಿಮೆಂಟ್ಸ್ ಆಫ್ ಡೇಟಾ ಎಷ್ಟು ಟೈಮ್ ತಗೊಳ್ತಿದೆ ಅದನ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಅಂಡ್ ಇಟ್ ಹೆಲ್ಪ್ಸ್ ಟು ಕಂಪೇರ್ ದ ಎಫಿಷಿಯನ್ಸಿ ಆಫ್ ಡಿಫರೆಂಟ್ ಆಲ್ಗೋರಿಥಮ್ಸ್. ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಡೇಟಾ ಇದೆ, ಆ ಡೇಟಾನ ವಿ ಆರ್ ಇಂಪ್ಲಿಮೆಂಟಿಂಗ್ ಯೂಸಿಂಗ್ ಬೋತ್ ಸ್ಟ್ಯಾಕ್ಸ್ ಅಂಡ್ ಲಿಂಕ್ ಲಿಸ್ಟ್ ಅಂತ ಇಟ್ಕೊಳ್ಳಿ. ಸೊ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಇದೆರಡರಲ್ಲಿ ಯಾವ ಆಪ್ಷನ್ ಬೆಟರ್ ಅಂತ ಚೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟ್ಯಾಕ್ಸ್ ಅಲ್ಲಿ ಬೇಗ ಆಕ್ಸೆಸಿಬಿಲಿಟಿ ಸಿಗ್ತಿದೆಯಾ ಅಥವಾ ಲಿಂಕ್ ಲಿಸ್ಟ್ ಅಲ್ಲಿ ಬೇಗ ಆಕ್ಸೆಸಿಬಿಲಿಟಿ ಸಿಗ್ತಿದೆಯಾ ಅಂತ ನೋಡ್ತೀವಿ. ದಟ್ಸ್ ಇಟ್. ಅಂಡ್ ವಿಚ್ ಎವರ್ ಪ್ರೊವೈಡ್ಸ್ ದ ಬೆಸ್ಟ್ ಒನ್ ಅದನ್ನ ನಾವು ಚೂಸ್ ಮಾಡಿ ಆ ಡೇಟಾನ ಇಂಪ್ಲಿಮೆಂಟ್ ಮಾಡ್ತೀವಿ. ದಟ್ಸ್ ಇಟ್. And it predicts an algorithm's performance for large data sets. So this is very much important. Small data sets ಗೆ everything will perform good. But large data sets ಗೆ we need to prefer the best one. So ಅದಕ್ಕೇನೆ we will use the time complexity and we will find out the best one which performs good for large data sets. The next one is space complexity. Space complexity is nothing but measure of total amount of the memory required by an algorithm to execute as the input size will increase. ಟೈಮ್ ಅಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಆರ್ ವಿ ಡೆಲ್ಟ್ ಅಬೌಟ್ ದ ಟೈಮ್, ಯಾವುದು ಫಾಸ್ಟ್ ಆಕ್ಸೆಸ್ ಮಾಡುತ್ತೆ ಆರ್ ವಿಚ್ ವಿಲ್ ಪರ್ಫಾರ್ಮ್ ದ ಬೆಟರ್ ಅಂತ. ಬಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿಲಿ ವಿ ವಿಲ್ ಗೋ ವಿತ್ ದ ಮೆಮೊರಿ. ಮೆಮೊರಿನ ಎಫಿಷಿಯಂಟ್ ಆಗಿ ಯಾವ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಳುತ್ತೆ, ನಾವು ಅದನ್ನ ಸ್ಪೇಸ್ ಕಾಂಪ್ಲೆಕ್ಸಿಟಿಲಿ ಡೀಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಅರೇ ಇಸ್ ಗುಡ್ ಆರ್ ಸ್ಟ್ಯಾಕ್, ಅಥವಾ ಲೈಕ್ ಇಫ್ ವಿ ಆರ್ accessing the elements in between ಯಾವ್ದಾದ್ರು ಎಲಿಮೆಂಟ್ ನ ರಿಮೂವ್ ಮಾಡಿ if we want to add one in between ಅಂದಾಗ that time which will be good one. So ಇದನ್ನೆಲ್ಲದನ್ನು we will deal with the space complexity. So it includes fixed space and variable space. So fixed space ಅಂದ್ರೆ like ಕಾನ್ಸ್ಟೆಂಟ್ ವೇರಿಯಬಲ್ಸ್ ನೆಲ್ಲ ನಾವು ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ ಅಲ್ವಾ ವಿತ್ ಇನ್ ದ ಪ್ರೋಗ್ರಾಮ್. ಸೊ ದೋಸ್ ಕಮ್ಸ್ ಅಂಡರ್ ದ ಫಿಕ್ಸ್ಡ್ ಸ್ಪೇಸ್. ಬಟ್ ವೇರಿಯಬಲ್ ಸ್ಪೇಸ್ ಅಂದ್ರೆ ದೇ ವಿಲ್ ಬಿ ಡೆಸ್ಟ್ರಾಯ್ಡ್ ವೆನ್ ದೇರ್ ಪರ್ಟಿಕ್ಯುಲರ್ ಏನ್ ಫಂಕ್ಷನ್ ಇರುತ್ತೆ ಆ ವೇರಿಯಬಲ್ ಅದು ಕಂಪ್ಲೀಟ್ ಆದ್ಮೇಲೆ ನಾವು ಅದನ್ನ ಡೆಸ್ಟ್ರಾಯ್ ಮಾಡ್ಕೊಳ್ತೀವಿ. ಸೊ ದಟ್ ವಿಲ್ ಕಮ್ಸ್ ಅಂಡರ್ ದ ವೇರಿಯಬಲ್ ಸ್ಪೇಸ್, ಆರ್ ವಿ ಕ್ಯಾನ್ ಸೇ ಡೈನಮಿಕ್ ಅಲೋಕೇಶನ್. ದಟ್ ಈಸ್ ಆಲ್ಸೋ ಅ ವೇರಿಯಬಲ್ ಸ್ಪೇಸ್. Got it? The next one is abstract data type. The abstract data type, it will specify what data is stored and what operations can be performed on it, but it will hide the implementation details. See, data structure andre, in case of data structure, we will be dealing with both data and the implementation. ನಮಗೆ ಡೇಟಾ ಯಾವ ರೀತಿ ಸ್ಟೋರ್ ಆಗ್ತಿದೆ ಮತ್ತೆ ಅದ್ರ ಮೇಲೆ ನಾವ್ ಏನೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತಿದೀವಿ, ಆ ಆಪರೇಷನ್ಸ್ ಯಾವ ರೀತಿ ಆಗ್ತಿದೆ ಇದಿಷ್ಟು ಡೀಟೇಲ್ಡ್ ಆಗಿ ಗೊತ್ತಿರುತ್ತೆ ಫಾರ್ ದ ಯೂಸರ್ ಆಲ್ಸೋ. ಬಟ್ ಇನ್ ಕೇಸ್ ಆಫ್ ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಅಂದ್ರೆ ವಿ ವಿಲ್ ಓನ್ಲಿ ನೋ ದ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್. ಏನ್ ಆಪರೇಷನ್
ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ. ಬಟ್ ಆ ಆಪರೇಷನ್ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ದಟ್ ವಿಲ್ ಬಿ ಹಿಡನ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಅದೇ ಮೀನಿಂಗ್. ದಟ್ ಮೀನ್ಸ್ ಹೈಡಿಂಗ್ ದ ಅನ್ನೆಸೆಸರಿ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಅಂಡ್ ಶೋಯಿಂಗ್ ಓನ್ಲಿ ದ ಎಸೆನ್ಷಿಯಲ್ ಫೀಚರ್ಸ್. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಎಟಿಎಂ. ಓಕೆ. ಈಗ ಎಟಿಎಂ ಮಷೀನ್‌ಗೆ ನೀವು ಹೋದಾಗ ಯು ಕ್ಯಾನ್ ವಿತ್‌ಡ್ರಾ ದ ಅಮೌಂಟ್ ಆರ್ ಯು ಕ್ಯಾನ್ ನಿಮ್ಮ ಬ್ಯಾಂಕ್ ಅಕೌಂಟ್‌ಗೆ ಅಮೌಂಟ್ ಹಾಕೋಬಹುದು ಆರ್ ಯು ಕ್ಯಾನ್ ಚೆಕ್ ವಿತ್ ದ ಬ್ಯಾಲೆನ್ಸ್ ಅಂಡ್ ಯು ಕ್ಯಾನ್ ಚೇಂಜ್ ದ ಪಿನ್ ಇದೆಲ್ಲ ಮಾಡ್ಬೋದು. ಯು ಕ್ಯಾನ್ ಪರ್ಫಾರ್ಮ್ ದ ಆಪರೇಷನ್ಸ್ ಈಸಿಲಿ. ನಿಮಗೆ ಆ ಆಪರೇಷನ್ಸ್ ಡಿಸ್‌ಪ್ಲೇ ಕೂಡ ಆಗ್ತಿರುತ್ತೆ. ಬಟ್ ಹೌ ಇಟ್ ಈಸ್ ಬೀಯಿಂಗ್ ಡಿಸ್‌ಪ್ಲೇಡ್, ಹೌ ನೀವು ಯಾವ ರೀತಿ ನಿಮ್ಮ ಅಕೌಂಟ್‌ಗೆ ದುಡ್ಡು ಆಡ್ ಆನ್ ಆಗ್ತಿದೆ ಆರ್ ಹೌ ಇಟ್ ಈಸ್ ಬೀಯಿಂಗ್ ವಿತ್‌ಡ್ರಾನ್ ಇದೇನು ಗೊತ್ತಾಗಲ್ಲ ನಿಮ್ಗೆ. ಕರೆಕ್ಟ್. ಅಂದ್ರೆ ಆ ಪರ್ಟಿಕ್ಯುಲರ್ ಯಾವ ರೀತಿ ಆಪರೇಷನ್ಸ್ ಆಗ್ತಿದೆ ಅನ್ನೋ ಒಂದು ಪಾರ್ಟ್‌ನ ಇಟ್ ಈಸ್ ಹಿಡನ್ ಫ್ರಮ್ ದ ಯೂಸರ್ಸ್. ಕರೆಕ್ಟ್. ಸೊ ದ ಸೇಮ್ ಥಿಂಗ್ ಇಂಪ್ಲಿಮೆಂಟ್ಸ್ ಹಿಯರ್ ಆಲ್ಸೋ. ನಮ್ಗೆ ವಿ ಕ್ಯಾನ್ ಪರ್ಫಾರ್ಮ್ ದ ಆಪರೇಷನ್ಸ್ ಬಟ್ ವಿ ಡೋಂಟ್ ನೋ ಹೌ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ಸೊ ಅದನ್ನ ನಾವು ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಅಂತ ಹೇಳೋದು. And here in case of abstract data type, two components ಇರುತ್ತೆ. One is the data, that is information that needs to be stored, and the operation. ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ತಿದೀವಿ ಅಂತ. ಫಾರ್ ಎಕ್ಸಾಂಪಲ್ ಟೇಕ್ ಎನ್ ಅರೇ. ಅರೇ ಇದೆ. ಓಕೆ. 1, 2, 3 ಸ್ಟೋರ್ ಆಗಿದೆ ಅಂಡ್ ಟು ದಿಸ್ ಪರ್ಟಿಕ್ಯುಲರ್ ಥರ್ಡ್ ಇಂಡೆಕ್ಸ್ ನಾನು ಐ ವಾಂಟ್ ಟು ಸ್ಟೋರ್ 4 ಇವಾಗ. ಸೊ ಡೇಟಾ ಇಸ್ 4. ಆಪರೇಷನ್ ಪರ್ಫಾರ್ಮ್ಡ್, ಲೆಟ್ಸ್ ಟೇಕ್ ಇಟ್ ಆಸ್ ಇನ್ಸರ್ಷನ್. ಆಪರೇಷನ್ ಗೊತ್ತು, ಡೇಟಾನು ಗೊತ್ತು. ಬಟ್ ಹೌ ಇಟ್ ಈಸ್ ಇನ್ಸರ್ಟೆಡ್ ಅದು ಯೂಸರಿಗೆ ಗೊತ್ತಿರಲ್ಲ. ದಟ್ಸ್ ಇಟ್. Similarly, if we want to delete one from the array andagla, we know the data which is being deleted and we know the operation deletion, but we don't know how it is being deleted. That's it. So implementation is being hidden from the user. So that's it for the video. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ please like the video and subscribe to our channel with IQ classes. In the upcoming videos, we will be discussing about the data structure. So don't forget to click on the bell icon for the upcoming notifications. Thank you.